ಕಾವ್ಯ. ನಾನು ಉಡುಪಿ ಕರಂಬಳ್ಳಿಯಿಂದ ಮಾತಾಡ್ತಾ ಇದ್ದೀನಿ. ನಾನು ಇದನ್ನ ಫಸ್ಟ್ ನನಗೆ ಮಮತಾ ಮೇಡಮ್ ಪರಿಚಯ ಮಾಡಿಸಿದ್ದು. ಒಂದ್ಸತಿ ಅವರು ಮನೆ ಬರ್ತಿದೀನಿ ಈ ತರ ಅಂತ ಹೇಳಿ ಬಂದ್ರು ಮನೆಗೆ. ತುಂಬಾ ಅವತ್ತು ನಾನು ತಗೊಂಡಿರ್ಲಿಲ್ಲ ಅಂದ್ರೆ ಇವತ್ತು ಇನ್ನು ನನ್ನ ಹೆಲ್ತ್ ಇಶ್ಯೂಸ್ಗೆ ನಾನು ತುಂಬಾ ಮೆಡಿಸಿನ್ಸ್ ಎಲ್ಲ ತಗೋತಿದ್ದೆ ಅನ್ಸುತ್ತೆ, ತಗೊಳ್ತಿರ್ತಿದ್ದೇನೋ. ಆದ್ರೆ ಇವತ್ ನನಗೆ ತುಂಬಾ ಖುಷಿ ಇದೆ. ನನಗೊಂದ್ ಕೈಯಲ್ಲಿ ಒಂದು ನರದ್ದು ಗುಳ್ಳೆ ಇತ್ತು. ಆ ಗುಳ್ಳೆನ ನಾನು ಆಪರೇಷನ್ ಮಾಡ್ಸಿ ತೆಗಿಬೇಕು ಅಂತ ಹೇಳಿದ್ರು ಡಾಕ್ಟರ್ ಹತ್ರ ಹೋದಾಗ. ಇವತ್ತು ನನಗೆ ತುಂಬಾ ಖುಷಿ ಆಗೋದು ಅಂತ ಹೇಳಿದ್ರೆ, ನಾನು ಹಿಬಾರೆ ಮತ್ತೆ ಅಲ್ಟ್ರಾಬೆರಿನು ಯೂಸ್ ಮಾಡ್ತಾ ಇದ್ದೀನಿ, ಅಲ್ಟ್ರಾಬೆರಿ ಜ್ಯೂಸ್ನು. ಎರಡೂ ಯೂಸ್ ಮಾಡುತ್ತಾ ಈ ಮೆಡಿಸಿನ್ ಯೂಸ್ ಮಾಡ್ತಾ ನನ್ಗೆ ಆ ಕೈಯಲ್ಲಿದ್ದ ಆ ಗುಳ್ಳೆನೆ ಇಲ್ಲ. ಇವತ್ತು ನಾನು ತುಂಬಾ ವೆಯ್ಟ್ ಎತ್ತಕ್ಕೆ ಆಗ್ತಾ ಇರ್ಲಿಲ್ಲ, ಬಲಗೈಯಲ್ಲಿ ಇದ್ದಿದ್ದು. ಆ ವೆಯ್ಟ್ ಎತ್ತಿದಾಗ ನಾನು ತುಂಬಾ ಅಳ್ತಾ ಕುತ್ಕೊಂತಿರ್ತಿದ್ದೆ, ಯಾಕಂದ್ರೆ ಅಷ್ಟು ಕೈ ಫುಲ್ ನಂಗೆ ನೋವು ಬರ್ತಾ ಇತ್ತು. ಆ ನೋವನ್ನ ಇವತ್ತು ಹೊರಗ್ ಬಂದಿದೀನಿ ಅಂತ ಹೇಳಕ್ಕೆ ತುಂಬಾ ಖುಷಿ ಇದೆ ಮೇಡಮ್. ಹಾಗೆ ನಾನು ಇದನ್ನ ನಮ್ಮ ಮನೆ ಪಕ್ಕದಲ್ಲೂ ತುಂಬಾ ಏಜ್ ಆಗಿದೆ ಅವ್ರಿಗೆ. ಆ ಏಜ್ ಆದವ್ರಿಗೆ ಪಾಪ ನಿದ್ದೆ ಬರ್ತಾ ಇಲ್ಲ, ನಾನು ಟ್ಯಾಬ್ಲೆಟ್ಸ್ ಎಲ್ಲ ತಗೋತಾ ಇದ್ದೀನಿ, ಆದ್ರೂ ನಿದ್ದೆ ಬರ್ತಾ ಇಲ್ಲ ಹೇಳ್ತಾ ಇದ್ರು. ಅವ್ರಿಗೆ ಇವತ್ತು ಅದು ಅವ್ರಿಗೆ ಕೊಟ್ಟಿದ್ದೆ, ತಗೊಂಡ್ ಅವ್ರಿಗೆ 1 ತಿಂಗಳಾಯ್ತು. ಅವರು ಹೇಳ್ತಾ ಇದಾರೆ ನನಗೆ ತುಂಬಾ ನಿದ್ದೆ ಬರ್ತಾ ಇದೆ, ಚೆನ್ನಾಗ್ ನಿದ್ದೆ ಬರುತ್ತೆ, ಮಲಗಿದ್ರೆ ಸಾಕು ನಂಗೆ ಅನ್ಸ್ಬಿಟ್ಟಿರುತ್ತೆ ಒಂದೊಂದ್ಸತಿ. ಆದ್ರೆ ಇವಾಗಂತೂ ನಿದ್ದೆ ಬರುತ್ತೆ, ಚೆನ್ನಾಗ್ ನಿದ್ದೆ ಬರುತ್ತೆ. ಬೆಳಗ್ಗೆ ಎದ್ದೇಳುವಾಗ್ಲೂ ನಂಗೆ ಅಷ್ಟ್ ನಿದ್ದೆ, ಇನ್ನು ನನಗೆ ಮಲ್ಕೋಬೇಕು ಅನ್ಸಲ್ಲ, ಚೆನ್ನಾಗ್ ನಿದ್ದೆಯಿಂದ ಎದ್ದು ಬಿಡ್ತೀನಿ. ಮತ್ತೆ ಮೈಕೈ ನೋವೆಲ್ಲ ಕಮ್ಮಿ ಆಗಿದೆ ಅಂತೆಲ್ಲ ಹೇಳ್ತಾ ಇದ್ರು. ಹಾಗೆ ನಾನು ಅಕ್ಕ ಭಾವನಿಗೂ ಕೊಟ್ಟಿದ್ದೀನಿ, ಅವರು ಹಾಗೆ. ಅವಳಿಗೆ ತುಂಬಾ ಡೆಂಗ್ಯೂ ಇಂದ ಹೊರಗೆ ಬರ್ಲಿಕ್ಕೂ ಈಸಿ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್.